ಓಂ ಶಾಂತಿ. ದಿನಾಂಕ 1-10-2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ. ಈ ಅಭ್ಯಾಸದಿಂದಲೇ ನೀವು ಪುಣ್ಯಾತ್ಮರಾಗಲು ಸಾಧ್ಯವಿದೆ. ಪ್ರಶ್ನೆ: ಯಾವ ಒಂದು ಜ್ಞಾನದ ಕಾರಣ ನೀವು ಮಕ್ಕಳು ಸದಾ ಹರ್ಷಿತರಾಗಿರುತ್ತೀರಿ? ಉತ್ತರ: ನಿಮಗೆ ಜ್ಞಾನ ಸಿಕ್ಕಿದೆ. ಈ ನಾಟಕ ದೊಡ್ಡದು, ಅದ್ಭುತವಾಗಿ ಮಾಡಲ್ಪಟ್ಟಿದೆ. ಇದರಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯದ್ದು ಅವಿನಾಶಿ ಪಾತ್ರ ನಿಗದಿಯಾಗಿದೆ. ಎಲ್ಲರೂ ತನ್ನ ತನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಈ ಕಾರಣ ನೀವು ಸದಾ ಹರ್ಷಿತವಾಗಿರುತ್ತೀರಿ. ಪ್ರಶ್ನೆ: ಯಾವ ಒಂದು ಕೌಶಲ್ಯ ತಂದೆಯ ಬಳಿಯಲ್ಲಿಯೇ ಇದೆ, ಬೇರೆಯವರ ಬಳಿಯಿಲ್ಲ? ಉತ್ತರ: ದೇಹಿ ಅಭಿಮಾನಿಯನ್ನಾಗಿಸುವ ಕೌಶಲ್ಯ ಒಬ್ಬ ತಂದೆಯ ಬಳಿಯಿದೆ. ಏಕೆಂದರೆ ಅವರು ಸದಾ ದೇಹಿಯಾಗಿದ್ದಾರೆ, ಸುಪ್ರೀಂ ಆಗಿದ್ದಾರೆ. ಈ ಕೌಶಲ್ಯ ಯಾವುದೇ ಮನುಷ್ಯನಿಗೆ ಬರಲು ಸಾಧ್ಯವಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ: ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ. ಆದ್ದರಿಂದ ಬುದ್ಧಿಯಿಂದ ಎಲ್ಲವನ್ನೂ ಸನ್ಯಾಸ ಮಾಡಿ ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. ಏಕಾಂತದಲ್ಲಿ ಕುಳಿತು ನಾನು ಆತ್ಮ ಆಗಿದ್ದೇನೆ ಎಂಬ ಅಭ್ಯಾಸ ಮಾಡಬೇಕು. 2. ಸರ್ವಿಸೇಬಲ್ ಹೂವಾಗಬೇಕು. ದೇಹ ಅಭಿಮಾನಕ್ಕೆ ವಶರಾಗಿ ಡಿಸ್ಸರ್ವಿಸ್ ಆಗುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು. ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು. ನೆನಪಿಗಾಗಿ ಸ್ವಲ್ಪ ಸಮಯವನ್ನು ಅವಶ್ಯವಾಗಿ ತೆಗೆಯಬೇಕು. ವರದಾನ: ಪರಮಾತ್ಮ ಜ್ಞಾನದ ನವೀನತೆ, ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವಂತಹ ಸರ್ವ ಸೆಳೆತಗಳಿಂದ ಮುಕ್ತರಾಗಿ. ಈ ಪರಮಾತ್ಮ ಜ್ಞಾನದ ನವೀನತೆಯೇ ಪವಿತ್ರತೆಯಾಗಿದೆ. ಬೆಂಕಿ ಹಾಗೂ ಅತ್ತಿ ಒಟ್ಟಿಗೆ ಇದ್ದರೂ ಬೆಂಕಿ ಹತ್ತಲು ಸಾಧ್ಯವಿಲ್ಲ ಎಂದು ಹೆಮ್ಮೆಯಿಂದ ಹೇಳುತ್ತೀರಿ. ಪವಿತ್ರತೆಯ ಹೊರತಾಗಿ ಯೋಗಿ ಅಥವಾ ಜ್ಞಾನಿ ಆತ್ಮ ಆಗಲು ಸಾಧ್ಯವಿಲ್ಲ ಎಂದು ತಾವೆಲ್ಲರೂ ವಿಶ್ವಕ್ಕೆ ಸವಾಲೊಡ್ಡುತ್ತೀರಿ. ಅಂದ ಮೇಲೆ ಪವಿತ್ರತೆ ಅಂದರೆ ಸಂಪೂರ್ಣ ಸೆಳೆತ ಮುಕ್ತ. ಯಾವುದೇ ವ್ಯಕ್ತಿ ಅಥವಾ ಸಾಧನಗಳೊಂದಿಗೆ ಸೆಳೆತ ಇರದಿರಲಿ. ಆ ರೀತಿ ಪವಿತ್ರತೆಯ ಮೂಲಕವೇ ಪ್ರಕೃತಿಯನ್ನು ಪಾವನ ಮಾಡುವ ಸೇವೆ ಮಾಡಲು ಸಾಧ್ಯವಿದೆ. ಸ್ಲೋಗನ್: ಪವಿತ್ರತೆ ತಮ್ಮ ಜೀವನದ ಮುಖ್ಯ ಅಡಿಪಾಯ ಆಗಿದೆ. ಭೂಮಿ ಬಾಯಿ ಬಿಟ್ಟರೂ ಧರ್ಮ ಬಿಡಬಾರದು. ಓಂ ಶಾಂತಿ.